10 ನಿಮಿಷದಲ್ಲಿ ಮಾಡ್ಕೊಳ್ಳೋ ಅಂಥ ಈ ಪುಲಾವ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲು ಕುಕ್ಕರ್ ಬಿಸಿ ಮಾಡ್ಕೊಳ್ಳಿ. ಇದರಲ್ಲಿ 5 ಸ್ಪೂನಷ್ಟು ಎಣ್ಣೆನ ಹಾಕಬೇಕು. ಎಣ್ಣೆ ಹೆಚ್ಚಿಗೆ ಹಾಕಬೇಕು ಅಥವಾ ಬೆಣ್ಣೆ ತುಪ್ಪ ಎರಡರಲ್ಲಿ ಯಾವ್ದು ಬೇಕು ಅಂದರೂ ಸೇರಿಸ್ಕೊಳ್ಬೋದು. ನಂತರ ಬಿರಿಯಾನಿ ಸ್ಪೈಸಸ್ ಅದೇನು ಅಂದರೆ ಏಲಕ್ಕಿ, ಸೋಂಪು, ಕಸೂರಿ ಮೇಥಿ, ಬಿರಿಯಾನಿ ಎಲೆ ಈ ರೀತಿ ನಿಮ್ಮ ಹತ್ರ ಏನೇನಿದೆಯೋ ಅದೆಲ್ಲ ಹಾಕ್ಕೊಳ್ಬೋದು. ಹಾಗೆ 1 ಕಡ್ಡಿಯಷ್ಟು ಕರಿಬೇವನ್ನು ಸೇರಿಸ್ತಾ ಇದ್ದೀನಿ. ಅದಾದ ನಂತರ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಿದ್ದೀನಿ. ಒಂದು ಅರ್ಧ ಈರುಳ್ಳಿ ಮಾತ್ರ ಸೇರಿಸ್ತಾ ಇದ್ದೀನಿ. ಈಗ ನೋಡಿ ಇದೆಲ್ಲ ಚೆನ್ನಾಗಿ ಘಮ ಬರಬೇಕು. ನಮ್ಮ ಮನೇಲಿ ಪುಲಾವ್ ಮಾಡ್ತಾ ಇದ್ದೀವಿ ಅಂದರೆ ಪಕ್ಕದ ಮನೆಗೆ ಘಮ ಬರಬೇಕು, ಆ ರೀತಿ ಫ್ರೈ ಮಾಡ್ಕೊಳ್ಳಿ. ಅದಾದ ನಂತರ ಇದರಲ್ಲಿ ನಾನು 2 ಟೊಮೊಟೊನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ಚಿಕ್ಕ ಕಪ್ಪಲ್ಲಿ 1 ಕಪ್ಪಷ್ಟು ಹಸಿ ಬಟಾಣಿ ಅಥವಾ ಅವರೆಕಾಳು ಎರಡೂ ಇಲ್ಲ ಅಂದರೆ ಹಾಗೇನೂ ಮಾಡ್ಬೋದು, ತೊಂದರೆ ಇಲ್ಲ. ಇದು ಲೈಟಾಗಿ ಮಿಕ್ಸ್ ಮಾಡಿ ನಂತರ ತರಕಾರಿಗಳನ್ನು ಹಾಕ್ಕೊಳ್ತೀನಿ. ಅದೇನೇನು ಅಂದರೆ 2 ಕ್ಯಾರೆಟು, ಹಾಗೆ 10 ಬೀನ್ಸು, 2 ನವಿಲುಕೋಸು ಇಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ. ನೀವು ಬೇರೆ ಇದ್ರ ಜೊತೆಲಿ ತರಕಾರಿಗಳು ಸೇರಿಸ್ಬೋದು. ಕಾಲಿಫ್ಲವರು, ಆಲೂಗಡ್ಡೆ ಈ ರೀತಿ ಎಲ್ಲ ಹಾಕ್ತೀನಿ ಅಂದರೂ ಹಾಕ್ಕೊಳ್ಬೋದು. ನೋಡಿ ಇದೆಲ್ಲ ಸೇರಿಸಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಬೇಕು. ತರಕಾರಿ ಯಾವಾಗಲೂ ಅಷ್ಟೇ ಯಾವುದೇ ರೆಸಿಪಿಗೆ ಆಗಲಿ ಎಣ್ಣೆಲಿ ಫ್ರೈ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ನೋಡಿ ಈ ರೀತಿ ಚೆನ್ನಾಗಿ ನೀಟಾಗಿ ನೀವು ಫ್ರೈ ಮಾಡಬೇಕು. ನಂತರ ಇದರಲ್ಲಿ ಖಾರಕ್ಕೆ 1 ಟೀ ಸ್ಪೂನ್ ಅಚ್ಚ ಖಾರದ ಪುಡಿ, ಹಾಗೆ 1 ಟೀ ಸ್ಪೂನ್ ಧನಿಯಾ ಪುಡಿ, ನಂತರ ಅರ್ಧ ಟೀ ಸ್ಪೂನ್ ಗರಂ ಮಸಾಲ, 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಧನಿಯಾ ಪುಡಿ ಗರಂ ಮಸಾಲ ಬೇಡ ಅಂದರೆ ಬಿರಿಯಾನಿ ಮಸಾಲ ಪೌಡರ್ ಹಾಕ್ಕೊಳ್ತೀನಿ ಅಂದರೂ ಹಾಕ್ಕೊಳ್ಬೋದು, ಅದು ಸಹ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಎಣ್ಣೆಲಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಡಿ. ಅದಾದ ನಂತರ ನಾನು ಆಲ್ರೆಡಿ ಅರ್ಧ ಗಂಟೆ ಮುಂಚೆನೇ ಅಕ್ಕಿನ ನೆನೆಸಿಟ್ಟಿದ್ದೀನಿ, ಅಂದರೆ ಸೋನಾ ಮಸೂರಿ ರೈಸನ್ನೇ ಹಾಕ್ಕೊಂಡಿದ್ದೀನಿ. ನೋಡಿ ಈ ಕಪ್ಪಲ್ಲಿ 1 ಕಪ್ಪಷ್ಟು ರೈಸ್ ತೊಗೊಂಡಿದ್ದೀನಿ. ನೀವು ಇನ್ನು ಸ್ವಲ್ಪ ರಿಚ್ ಆಗಬೇಕು ಅಂದರೆ ಬಾಸುಮತಿ ರೈಸೋ ಅಥವಾ ಜೀರಾ ರೈಸೋ ಹಾಕ್ಕೊಳ್ಬೋದು. ನಾರ್ಮಲ್ ಆಗಿ ಡೈಲಿ ಮಾಡೋದಾದರೆ ಸೋನಾ ಮಸೂರಿ ರೈಸೇ ಸಾಕಾಗುತ್ತೆ. ನೋಡಿ ಇದನ್ನು ಅಷ್ಟೇ ನೀಟಾಗಿ ಒಂದ್ಸಲ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ನೀರನ್ನು ಹಾಕಬೇಕು. ನಾವು ಯಾವ ಕಪ್ಪಲ್ಲಿ ರೈಸನ್ನು ತೊಗೊಂಡಿದ್ವೋ ಅದೇ ಕಪ್ಪಲ್ಲೇ 2 ಕಪ್ಪಷ್ಟು ನೀರನ್ನು ಹಾಕ್ಕೊಂಡ್ರೆ ಸಾಫ್ಟಾಗಿ ಚೆನ್ನಾಗಾಗುತ್ತೆ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಯಾವಾಗಲೂ ಅಷ್ಟೇ ನೀರು ಹಾಕಿದ ನಂತರ ಹಾಕ್ಕೊಳ್ಳಿ, ಆಗ ಕರೆಕ್ಟಾಗಿರುತ್ತೆ. ಈಗ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಪಾತ್ರೆನಲ್ಲಿ ಮಾಡೋದಾದರೆ 1 ಕಪ್ಗೆ 2.5 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ಳಿ. ಈ ಬಿರಿಯಾನಿ ಎಲೆ ಕೆಲಸ ಮುಗೀತು ಅಂದರೆ ಘಮ ಬಿಟ್ಕೊಂಡಾಗಿದೆ, ಅದನ್ನು ಸೈಡಲ್ಲಿ ತೆಗೆದಾಕ್ಬಿಡಿ. ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 2 ವಿಸಿಲ್ ಕೂಗಿಸ್ಕೊಳ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿದೆ ಅಲ್ವಾ. ಒಂದು ಅರ್ಧ ಹೋಳಷ್ಟು ನಿಂಬೆ ರಸ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೀನಿ. ನೀವು ನೀರು ಹಾಕೋ ಜಾಗದಲ್ಲಿ ಹಾಕೋಂಗಿದ್ರೂ ಹಾಕ್ಕೊಳ್ಬೋದು, ಅಂದರೆ ಬಿಡಿಯಾಗಿ ಸಾಫ್ಟಾಗಿ ಚೆನ್ನಾಗಿರುತ್ತೆ ನಿಂಬೆ ರಸ ಹಾಕೋದ್ರಿಂದ. ನೋಡಿ ಈಗ ಒಂದು ಸೈಡಿಂದ ನಿಧಾನಕ್ಕೆ ಮಿಕ್ಸ್ ಮಾಡ್ತಿದ್ದೀನಿ. ನೋಡಿದ್ರಲ್ಲ ಎಷ್ಟು ಮೃದುವಾಗಿದೆ ಅಲ್ವಾ ರೈಸು. ನೋಡ್ತಿದ್ರೆ ಈಗಲೇ ತಿನ್ನಬೇಕು ಅನಿಸೋ ರೀತಿ ಇಲ್ವಾ. ನೋಡೋದಕ್ಕೆ ನಮಗೆ ಮಸಾಲೆ ಇದ್ದ ಹಾಗಿದೆ, ಆದರೆ ಯಾವುದೇ ರೀತಿ ಮಸಾಲೆನ ನಾವು ರುಬ್ಬಿಲ್ಲ. ಲಂಚ್ ಬಾಕ್ಸ್ಗೂ ತೊಗೊಂಡೋಗ್ಬೋದು, ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಬಿಸಿಯಾಗಿ ಮಾಡ್ಕೊಳ್ಬೋದು, ಅಥವಾ ನೈಟ್ ಡಿನ್ನರ್ಗೆ ಮಾಡ್ಕೊಳ್ತೀನಿ ಅಂದರೂ ನೀವು ಮಾಡ್ಕೊಳ್ಬೋದು. ಈ ಸಿಂಪಲ್ ಆ್ಯಂಡ್ ಟೇಸ್ಟಿಯಾದಂಥ ವೆಜ್ ಪುಲಾವನ್ನು ನೀವು ಟ್ರೈ ಮಾಡಿ. ಹೇಗೆ ಬಂತೋ ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.